ಈಗ ಸದ್ಯಕ್ಕೆ ಲ್ಯಾಂಡ್ ಲಾರ್ಡ್ ಒಂದು ಧ್ವನಿ ಎತ್ತುವಂಥ ಪಾತ್ರ. ಸೊ ಅವರ ಸಿನಿಮಾಗಳು ಅಂದಿದ ತಕ್ಷಣ ನಿಮಗೆ ಎಷ್ಟು ಪ್ರಭಾವ ಬೀರಿದೆ? ತುಂಬ ಪ್ರಭಾವ. ಯಾಕೆ ಅಂತಂದರೆ ಚಿಕ್ಕಂದ್ರಿಂದ ನೋಡ್ಕೊಂಡು ಬೆಳೆದಿದ್ದು ಅದೇ ವಾತಾವರಣ. ಸೊ ಹಾಗಾಗಿ ನಾನು ನಟಿ ಆಗಬೇಕು ಅಂತ ಒಂದು ಆಸೆ ಶುರುವಾಯಿತು. ಆ್ಯಂಡ್ ಅವರ ಸಿನಿಮಾಗಳು ತುಂಬ ಇನ್ಸ್ಪೈರ್ ಮಾಡ್ತಾ ಬಂತು. ಅಂದರೆ ಅವ್ರ ವರ್ಸಟಾಲಿಟಿ ಆಗಿರ್ಬೋದು, ಅವರು ಬೇರೆ ಬೇರೆ ಪಾತ್ರಕ್ಕೆ ಅವರು ಚೇಂಜ್ ಓವರ್ ಆಗೋದಾಗಿರ್ಬೋದು, ನಂಗೆ ತುಂಬ ಖುಷಿ ಅನಿಸುತ್ತೆ, ತುಂಬ ಇಷ್ಟ ಆಗುತ್ತೆ. ಸೊ ನಾನು ಓಕೆ ಅಂತ ಹೇಳಿ ಅಲ್ಲಿಂದ ನಾನೊಂದು ನಿರ್ಧಾರ ಮಾಡಿಕೊಂಡೆ, ನಾನು ಬಂದರೆ ಇದೇ ಕ್ಷೇತ್ರಕ್ಕೆ ಬರಬೇಕು, ಇಲ್ಲೇ ಏನಾದರೂ ಸಾಧಿಸಬೇಕು, ಗುರುತಿಸ್ಕೊಳ್ಬೇಕು ಅಂತ. ಇಲ್ಲ, ನಾನು ಮೊದಲು ಶುರು ಮಾಡಿದ್ದು ಮುಂಬೈಯಲ್ಲಿ ಅನುಪಮ್ ಖೇರ್ ಅವರ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿ ಮುಗಿಸ್ಕೊಂಬಂದು ನಾನು ಇಲ್ಲಿ ಬೆಂಗಳೂರಿನಲ್ಲಿ ನಾಟಕಗಳು ಮಾಡಿದೆ, ಸುಮಾರು ನಾಟಕಗಳು ಮಾಡಿದೆ ಒಂದು ತಂಡದೊಟ್ಟಿಗೆ. ಆ್ಯಂಡ್ ರಂಗಭೂಮಿ ಅನ್ನೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಸರ್. ಒಂದು ತುಂಬ ಹೆಲ್ಪ್ ಮಾಡ್ತು ಅದು. ಅದಲ್ಲದೆ ಈ ಸಿನಿಮಾಗೆ ಬೇಕಾದಂತಹ ಒಂದಷ್ಟು ಇದನ್ನು ಒಂದು ಟೀಚರ್ ಒಬ್ಬರು ಧನಂಜಯ್ ಸರ್ ಅಂತ ಅವರು ನೀನಾಸಮಲ್ಲಿ ನೀನಾಸಮ್ ಬೇಸ್ಡ್ ಅವರು ನನಗೆ ಮನೆಗೆ ಬಂದು ಒಂದಷ್ಟು ತಯಾರಿಗಳು ಮಾಡಿಸಿದ್ರು, ಹೇಳಿಕೊಟ್ರು. ಇದೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ನನಗೆ. ಆ್ಯಂಡ್ ಅದಷ್ಟೇ ಅಲ್ಲದೆ ಈಗ ಆ್ಯಕ್ಟರ್ ಅಂತ ಬಂದರೆ ಒಂದು ಫಿಟ್ನೆಸ್ಸು ಇವೆಲ್ಲ ಇರುತ್ತಲ್ಲ, ಸೊ ಮನೆಯಲ್ಲೇ ಗುರು ಅವೆಲ್ಲನೂ ಮಾಡ್ತಾ ಜೊತೆಗೆ ಆಯಿತು ಇದೆಲ್ಲನೂ. ಮುಂಬೈಯಲ್ಲಿ ಎಷ್ಟು ವರ್ಷ ಅಲ್ಲಿ ಟ್ರೈನಿಂಗ್ ಪಡ್ಕೊಂಡ್ರೆ ಆ್ಯಕ್ಟಿಂಗ್ ಬಗ್ಗೆ? 6 ಮಂತ್ಸ್. ನಾನು ಮಾಡಿದಂಥ ನಾಟಕದಲ್ಲಿ ನನಗೆ ಗುಲಾಬಿ ಗ್ಯಾಂಗ್ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಒಂದು ಹೆಣ್ಣು ಮಗಳನ್ನ ಪ್ರತಿನಿಧಿಸುವಂಥ ಅಷ್ಟು ಜನ ಹೆಣ್ಮಕ್ಳು ನಾವು ಮಾಡಿದಂಥ ಒಂದು ಪಾತ್ರ ತುಂಬ ಖುಷಿಯಾಗತ್ತೆ. ಅದು ತುಂಬ ಇಷ್ಟ ಅನಿಸುತ್ತೆ ನನಗೆ.